ಹಾಂ ನಿಲ್ಲಿಸ್ತೀನಿ. ನನಗೆ ಯಾರ ಮನೆ, ನಮ್ಮದೇ ಮನೆ ಇರೋದಿಲ್ಲ ಘಾಟಿಲಿ. ಒಂದು ನಿಮಿಷ, ಇದು ಬರ್ತಾರೆ, ನಾವು ಕೇಳೋತ್ತಪ್ಪ ಯಾರ ಮನೆ ಅಂತ ಏನಂತ, ನಮ್ಮದೇ ಮನೆ. ನೋಡ್ರಿ ನಮ್ಮ ಮೇಕೆಗಳು ಹೆಂಗೆ ಏನಾರ ಮಾಡ್ತೀರಾ ಶಿಷ್ಯ, ಮೇಯ್ತಾ ಇದೆಯಾ? ಹಾಂ ಎಸ್, ನಾನು ನನ್ನ ಗುಣ್ಣಿ ಹಂಗಂದ್ರೆ ನಾನು ನನ್ನ ಹೆಂಡ್ತಿ ಅಂತ ನಮ್ಮ ಮಾತಲ್ಲಿ. ನಾಳೆ ಶಿಷ್ಯ, ನಾಳೆ ಅದರಲ್ಲೇ ಇರ್ತೀಯ ನೀನು. ಇವತ್ತು ಆಚೆ ಇರು ಆರಾಮಾಗಿ. ಬೆಳ್ಳಿ ಕ್ಲೀನ್ ಮಾಡುವ ವಿಧಾನ. ಹಾಂ, ಐ 500 rupees ಚಾರ್ಜಸ್. ಆಮೇಲೆ 10 ರೂಪಾಯಿದು ಇದು ಪೇಸ್ಟು, ಒಂದು 10 ರೂಪಾಯಿದು ಈ ಸೋಪ್ ತರಬೇಕು. ಇಶಿ ಮಾಡ್ತು ನಮ್ಗೆ, ಚಪ್ಪಲಿ ಮೇಲೆಲ್ಲ ಇಶಿ ಮಾಡ್ತು. ಇಲ್ಲಿ ಇವನ ಬಲಿ RP ಸೋನಾ ಡೈರೀಸ್. ಓಕೆ ಡನ್. ನಾ ಚೆಕ್ ಫಾಲೋ ಮಾಡ್ತೀನಿ. ಡನ್, ಥ್ಯಾಂಕ್ ಯು. ಎಲ್ಲಿಗೆ ಪಯಣ ಇವತ್ತು? ಎಲ್ಲಿಗೆ ಅಂತ ಅಂದರೆ ನಮ್ಮೂರಿಗೆ ಇವತ್ತು ನಮ್ಮೂರ ಹಬ್ಬ, ಅದಕ್ಕೆ ಊರಿಗೆ ಹೊಡ್ತಾ ಇದ್ದೀವಿ ಗೈಸ್. ಸೊ ನಮ್ಮನೆ ಹಬ್ಬ ನಾವು ನೋಡಿದ್ರೆ 11:15ಗೆ ಬೆಂಗಳೂರು ಬಿಡ್ತಾ ಇದ್ದೀವಿ. ಲೇಟ್ ಆಗೋದು ಗೈಸ್, ಯಾಕೆಂದರೆ ನಮ್ಮ ಮನೇಲಿ ನಮ್ಮ ಜಾಕಿಗೆ ಬೇರೆ ಹುಷಾರಿಲ್ಲ. ಆ್ಯಕ್ಚುಲಿ ನಮ್ಮ ಮನೇಲಿ ಯಾರೋ ಒಬ್ರು ಇರಲೇಬೇಕು. ನಮ್ಮ ಅಪ್ಪ ಇದ್ದಾರೆ ಊರಲ್ಲಿ. ಇವಾಗ ಊರಲ್ಲೆಲ್ಲ ಅವರೇ ರೆಡಿ ಮಾಡ್ಕೊಂಡು ಮೇಂಟೈನ್ ಮಾಡ್ಕೋತವ್ರೆ. ಅದಕ್ಕೆ ನಮಗೆ ಸ್ವಲ್ಪ ಲೇಟಾಗಿ ಹೋಗ್ಬೋದು ಅನ್ನೋ ಚಾನ್ಸ್ ಸಿಕ್ತು. ಯಾಕಂದರೆ ನಮ್ಮ ಬಾಯ್ಸ್ಗಳನ್ನೆಲ್ಲ ಬಿಟ್ಟು ಹೋಗೋಕ್ಕಾಗಲ್ವಲ್ಲ ಜಾಸ್ತಿ ಹೊತ್ತು, ಬೇಜಾರು ಮಾಡ್ಕೊತಾರೆ. ಅದಕ್ಕೇ ನಮ್ಮಪ್ಪ ಹೋಗಿದ್ದಾರೆ ಊರಲ್ಲಿ, ಎಲ್ಲ ಮಾಡ್ಕೋತವ್ರೆ. ನಾವು ಒಳ್ಳೆ ಗೆಸ್ಟ್ ಥರ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ಹಬ್ಬಕ್ಕೆ. ಆಮೇಲೆ ಇನ್ನೊಂದೇನೆಂದರೆ ನಮ್ಮ ಜಾಕಿಗೆ ಪಾಪ ಲೂಸ್ ಮೋಷನ್ನು, ಅವನಿಗೆ ಟ್ಯಾಬ್ಲೆಟ್ ಹಾಕಿ ಕುಣಿಸಿದ್ದೀವಿ. ಸೊ ಅದೇ ಏನು ರೆಡಿ ಇದ್ದಾನೆ, ಬಟ್ ಆದ್ರೂ ನೋಡ್ಕೋಬೇಕಲ್ಲ ಒಂದು ಸ್ವಲ್ಪ ಹೊತ್ತು. ಆದ್ರೂ ಇವಾಗ ನಾವು ಇವಾಗ ಹೋಗ್ತಾ ಇದ್ದೀವ, ಇನ್ನು ಸ್ವಲ್ಪ ಹೊತ್ತು ಮತ್ತೆ ನೈಟ್ ರಿಟರ್ನ್ ಬಂದುಬಿಡ್ತೀವಿ. ಅಲ್ಲಿ ಏನು ಹಬ್ಬ ಎಲ್ಲ ಇದೆ, ಅದನ್ನು ಮುಗಿಸ್ಕೊಂಡು ನಾವು ರಿಟರ್ನ್ ಬಂದುಬಿಡ್ತೀವಿ ಗೈಸ್ ಮನೆಗೆ ನೈಟು. ಸೊ ಬನ್ನಿ ನೋಡೋಣ ಹೇಗಿದೆ, ಹೇಗೆ ಆಗುತ್ತೆ ನಮ್ಮ ಊರ ಹಬ್ಬ ಅನ್ನೋದು. ಯಾಕೆಂದರೆ ನನಗೂ ನೆನಪಿಲ್ಲ ಲಾಸ್ಟ್ ಟೈಮ್ ಮಾಡಿದಾಗ. 8 years ಹಿಂದೆ ನಾವು ಮಾಡಿದ್ದು. ಅದಾದಮೇಲೆ ಮಧ್ಯದಲ್ಲೆಲ್ಲೂ ಮಾಡೋಕ್ಕೆ ಅದು ಆಗಬರಲಿಲ್ಲ ಅಂದರೆ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸೊ ನನಗೂ ನೆನಪಿಲ್ಲ ಎಷ್ಟು ಎಕ್ಸಾಕ್ಟಾಗಿ ಹೇಗಿತ್ತು ಏನು ಎತ್ತ ಅಂತಲ್ಲ, ಬಟ್ ಒಂದು ಚೂರು ನೆನಪಿದೆ. ಇದೊಂಥರ ಹೊಸದು ನನಗೆ. ಅದಕ್ಕೆ ಗಾಯ್ಸ್ ನಾವು ಮೊನ್ನೆ ಹೋಗಿ ಮೇಕೆ ಎಲ್ಲ ಹೋಗಿಬಿಟ್ಟಿದ್ದೆ, ಅದಕ್ಕೇ ತೊಗೊಂಡೋಗಿ ನಮ್ಮ ಊರಬ್ಬ. ಅದಕ್ಕೇ 2 ಮರಿನ ಎತ್ಕೊಂಡೋಗಿ ಬಿಟ್ವಿ. ಅದಾದಮೇಲೆ ಇನ್ನು 1-2 ದಿನ ನಮ್ಮ ಅಪ್ಪನೇ ಹೋಗಿ ಬಂದರು, ಎಲ್ಲ ನೋಡ್ಕೊಂಡ್ರು. ಅಲ್ಲಿ ಫುಲ್ಲು ಎಲ್ಲ ರೆಡಿ ಮಾಡಿ ಇಟ್ಟವ್ರಂತೆ. ಆರಾಮಾಗಿ ಬರ್ರಿ ಅಂದರು. ಅದಕ್ಕೆ ನೋಡ್ರಿ ಆರಾಮಾಗಿ ಹೋಗ್ತಾ ಇದ್ದೀನಿ ನಾನು. ಮತ್ತೆ ಇವತ್ತು ಬರ್ತೀನಿ ರಿಟರ್ನು, ಮತ್ತೆ ನಾಳೆ ಹೋಗಬೇಕು. ಸೊ ನಮ್ಮದು ಪ್ಲ್ಯಾನ್ ತುಂಬ ದೊಡ್ಡದಿದೆ. ಆ್ಯಕ್ಚುಲಿ ಮೊನ್ನೆನೂ ನಾವು ಹೋಗಬೇಕಿತ್ತು, ಬಟ್ ನಮ್ಮ ಅಪ್ಪನೇ ಇರಲಿ ನೀವು ಇಲ್ಲಿ ಮಾಡ್ಕೊಳ್ರಿ ಮನೇಲಿ. ಮನೇನೂ ಎಲ್ಲ ಕ್ಲೀನ್ ಮಾಡೋಬೇಕು ಗೈಸ್, ಊರಬ್ಬ ಅಲ್ವಾ. ಸೊ ನಮ್ಮ ಮನೇಲೂ ಇಲ್ಲೂ ಕ್ಲೀನ್ ಮಾಡ್ಕೊಬೇಕು, ಆಮೇಲೆ ನಮ್ಮ ಜಾಕಿದ್ ಬೇರೆ ನೋಡ್ಕೋಬೇಕು. ಅದಕ್ಕೆ ನೀವು ಇಲ್ಲಿ ಮಾಡ್ಕೊಳ್ರಿ, ನಾನು ಅಲ್ಲಿ ಮಾಡ್ಕೋತೀನಿ. ಈ ಮನೆ ನೀವು ಮಾಡ್ಕೊಳ್ರಿ, ಆ ಮನೆ ನಾನು ಮಾಡ್ಕೋತೀನಿ ಅಂದ್ಬಿಟ್ಟು ಹೋದ್ರು ಪಾಪ. ಅವರು ಎಲ್ಲ ಮಾಡಿ ಇಟ್ಟವ್ರೆ. ನಾವು ಊರಬ್ಬ ಹೇಗಾಗುತ್ತೆ ಏನು ಅಂತ ಅನ್ನೋದು ನನಗಂತೂ ನೆನಪಿಲ್ಲ ಗೈಸ್. ಯಾಕೆಂದರೆ ನಾವು ಲಾಸ್ಟ್ ಟೈಮ್ ಮಾಡಿ 8 years 10 years ಏನಾಗೈತೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಮಿಡಲ್ ನಾವಿದು ಆ್ಯಕ್ಚುಲಿ ಮಾಡೋದು ಬಂದು 5 years ಒಂದ್ಸಲಿ. ನಮ್ಮೂರಲ್ಲಿ ಊರಬ್ಬ ಇದು ಇವಾಗ ಮಾಡ್ತಿದ್ದೀವಲ್ಲ, ಇದನ್ನು ಮಾಡೋದು 5 years ಒಂದ್ಸಲಿ. ನಾವು ಲಾಸ್ಟ್ ಮಾಡಿ 8 years 10 years ಆಗೈತೆ. ಯಾಕೆಂದರೆ ಮಿಡಲಲ್ಲಿ ಸ್ವಲ್ಪ ಈ ಅಬ್ಸ್ಟ್ರಕ್ಷನ್ಸ್ ಎಲ್ಲ ಆಗ್ಬಿಟ್ಟು ತುಂಬ ಮಾಡೋಕ್ಕಾಗಿರಲಿಲ್ಲ. ಏನೋ ಬೇಜಾನ್ ರೀಸನ್ಗಳಿತ್ತು ಗೈಸ್. ಒಂದೊಂದು ಇಯರ್ ಒಂದೊಂದು ರೀಸನ್ಗಳು, ನಮ್ಮದೇ ಅಂತ ಅಲ್ಲ. ಸೊ ಮಾಡೋಕ್ಕಾಗಲಿಲ್ಲ. ಅದಕ್ಕೇ ಈ ಸರಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಅದೇ ಹೇಳ್ದಂಗೆ ನನಗಂತೂ ಅಷ್ಟು ಎಕ್ಸಾಕ್ಟಾಗಿ ಏನೇನು ನಡೆಯುತ್ತೆ ಅನ್ನೋ ಗೊತ್ತಿಲ್ಲ. ಅದೇ ಆರತಿ ಇರುತ್ತೆ, ನೆಕ್ಸ್ಟ್ ದಿವಸ ಮಟನ್ ಇರುತ್ತೆ ಅನ್ನೋದು ಮಾತ್ರ ನೆನಪೈತೆ. ಮೇಯ್ನ್ ಅದೇನೇ, ಮಿಕ್ಕಿದೆಲ್ಲ ಒಂದು ಚೂರು ನೆನಪೈತೆ. ಬಟ್ ಅದೇ ಇವಾಗ ನೀವು ಹೆಂಗೆ ನಾನು ಹೊಸಬ್ರು ಥರನೇ ಏನು ಎತ್ತ ಅಂತೆಲ್ಲ ನಾನು ಇವಾಗ ನೋಡ್ತೀನಲ್ಲ. ಸೊ ನಾನು ಒಂಥರ ನ್ಯೂ ಎಕ್ಸ್ಪೀರಿಯೆನ್ಸ್. ಯಾಕೆಂದರೆ 8 years ಹಿಂದೆ ಯಾರಿಗೆ ನೆನಪಿರುತ್ತೆ ಗೈಸ್, ನನಗಂತೂ ನೆನಪಿರಲ್ಲ.
ಬರ್ರಿ ನಮ್ಮೂರ ಹಬ್ಬ ಒಂದು ಒಳ್ಳೆ ಸೀರೀಸ್ ಥರ ಮಾಡಿಬಿಡೋಣ. ಜಾಸ್ತಿ ಏನಾದರೂ ನನಗೆ ಆ ವೀಡಿಯೋ ಕ್ಲಿಪ್ಸ್ ಎಲ್ಲ ಸಿಕ್ಕಿದ್ರೆ ಒಳ್ಳೆಯದು, ದೊಡ್ಡ ಸೀರೀಸ್ ಥರ ಮಾಡ್ತೀನಿ. ಇಲ್ಲ ಅಂದರೆ ಡೇ 1 ಡೇ 2 2 ದಿನದಲ್ಲಿ ಮುಗಿಸ್ತೀನಿ. ಸೊ ಐಡಿಯಾ ಇಲ್ಲ, ಯಾಕಂದರೆ ತುಂಬ ನಡೀತಾ ಇರುತ್ತೆ ಏನೇನೇನೋ. ಸೊ ಎಲ್ಲನೂ ಚೆನ್ನಾಗಿದ್ದರೆ ಎಲ್ಲ ತೋರಿಸೋಣ, ಇಲ್ಲ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೊಂದು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಹೋಗ್ತಾ ಇದ್ದೀವಿ. ಸೇಮ್ ಅರ್ಧ ಗಂಟೆ ಆಗೈತೆ, ನಾವು ಮನೆ ಬಿಟ್ಟು ಅರ್ಧ ಗಂಟೆ 23 ನಿಮಿಷ ಆಗೈತೆ. ಇನ್ನು ಹೆಬ್ಬಾಳ ಇವತ್ತು ಯಾಕೋ ಹೆವಿ ಟ್ರಾಫಿಕ್ ಅಪ್ಪ. ನಾವಪ್ಪ ಆರಾಮಾಗಿ ಬರ್ರಿ ಅಂದ್ರಲ್ಲ, ಅದಕ್ಕೆ ಟ್ರಾಫಿಕ್. ಇಲ್ಲ ಬೇಗ ಬರ್ರಿ ಅಂದಿದ್ರೆ ಟ್ರಾಫಿಕ್ ಏನು ಸಿಗ್ತಾ ಇರಲಿಲ್ಲ. ನೋಡಿರಿ ಈ ರೋಡಲ್ಲಿ ಲೆಫ್ಟಲ್ಲಿ ಫುಲ್ಲು ಪಾರಿವಾಳ, ರೈಟಲ್ಲೂ ಅಷ್ಟೇ ಫುಲ್ಲು ಪಾರಿವಾಳಗಳು ಕೂತಿರ್ತಾವಪ್ಪ ಇಲ್ಲಿ. ಹಾಂ ಓಕೆ ಗಾಯ್ಸ್, ಬನ್ನಿ ನಮ್ಮೂರ ಹಬ್ಬ ನೋಡೋಣ. ನೀವು ನೋಡ್ರಿ, ನಾನು ನೋಡ್ತೀನಿ, ಒಳ್ಳೆ ಎಂಜಾಯ್ ಮಾಡಿಕೊಂಡು ಬರ್ತೀನಿ. ಸೊ ಅದೇ ಎಂಜಾಯ್ ಅಂದರೆ ಫುಲ್ಲು ಇರೋಲ್ಲ ಗೈಸ್. ನಾನು ಇವತ್ತೆಷ್ಟು ಅರ್ಧ ದಿವಸ ಇರ್ತೀನಿ, ಅರ್ಧ ದಿವಸ ಮಾಡ್ಕೊಂಬರ್ತೀನಿ. ಮತ್ತು ನಾಳೆನೂ ಅಷ್ಟೇನೆ, ನೈಟೆಲ್ಲ ಇರೋಲ್ಲ ನಾವು, ರಿಟರ್ನ್ ಬಂದುಬಿಡ್ತೀವಿ ನೈಟು. ಯಾಕಂದರೆ ಮನೇಲಿ ಬಾಯ್ಸಿದಾರಲ್ಲ ಹೇಳ್ದಂಗೆ. ಸೊ ಅದೇ ಎಷ್ಟು ನನ್ನ ಕೈಯಲ್ಲಿ ಎಷ್ಟು ತೋರ್ಸೋಕ್ಕಾಗುತ್ತೆ ಅಷ್ಟು ತೋರಿಸ್ತೀನಿ. ಮಿಕ್ಕಿದ್ದು ಏನೇನು ಆಗುತ್ತೆ ಅನ್ನೋದನ್ನು ಬೇಕಾದ್ರೆ ಹಂಗೆ ನಾನೇ ಹೇಳಿ ತಿರುಸ್ತೀನಿ. ಇವಾಗಲೇ ಎಲ್ಲ ಎಕ್ಸಾಕ್ಟಾಗಿ ಹೇಳೋಣ ಅಂದರೆ ನನಗೂ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ವಲ್ಲ ಏನು ನಡೆಯೋದು ಸಹಿತ ಗೈಸ್. ನನಗೂ ಒಂದು ಸ್ವಲ್ಪ ಐಡಿಯಾ ಐತೆ, ಬಟ್ 8 ಇಯರ್ಸ್ ಹಿಂದೆ ಮಾಡಿರೋದಲ್ವ. ಸೊ ಎಕ್ಸಾಕ್ಟಾಗಿ ಹಿಂಗೆ ನಡೆಯುತ್ತೆ ಅನ್ನೋದೆಲ್ಲ ಇಲ್ಲಿ ಗೊತ್ತಿಲ್ಲ. ಬಟ್ ಊರಲ್ಲಿ ಆರ್ತಿ ಗಿಡ್ತೆಲ್ಲ ಮಾಡ್ತವ್ರೆ, ಅದೊಂದು ಗೊತ್ತಾಯಿತು, ನೋಡಿದೆ ಈ ವಿಡಿಯೋ ಕಾಲಲ್ಲಿ. ಅದೇ ಆ ಥರ ಒಂದು ಚೂರು ಹಿಂಟ್ಗಳು ಗೊತ್ತು. ಸೊ ಬರ್ರಿ ನೋಡೋಣ. ಅವಾಗಿಂದ ಇದೇ ಹೇಳ್ತಾ ಇದ್ದೀನಿ, ಬರ್ರಿ ನೋಡೋಣ ಅಂತಲೇ ಅನ್ಕೊತಾ ಇದ್ದೀರಾ. ಬಟ್ ಬರ್ರಿ ನೋಡೋಣ ಮತ್ತೆ ಇನ್ನೊಂದು ಸರಿ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀನಿ. 1 ಅವರ್ ಆಯಿತು ಗೈಸ್ ನಾವು ಮನೆ ಬಿಟ್ಟು. ಇನ್ನೊಂದು 20 ಕಿಲೋಮೀಟ್ರ್ ಹಿಂದೆ ಇದ್ದೀವಿ. ಇಷ್ಟೆಲ್ಲ ಒಂದು ಸ್ವಲ್ಪ ದೂರ ಬಂದ್ಬಿಟ್ಮೇಲೆ ಅದೊಂಥರ ನಮ್ಮೂರ್ದು ಆ ವೈಬ್ ಸಿಗ್ತಾ ಇರುತ್ತೆ. ಇನ್ನೊಂದೇನಿದೆ ಗೈಸ್, ನಾವು ಮನೇಲಿ ಇದ್ಕೊಂಡೇನು ಆರಾಮಾಗಿರಲಿಲ್ಲ. ನಮ್ಮ ಅಪ್ಪನೆಲ್ಲ ಇಲ್ಲಿ ಬಿಟ್ಬಿಟ್ಟು ಹೆವಿ ಕೆಲಸ ಎಲ್ಲ ಮಾಡಿಸ್ಕೊಂಡು. ಯಾಕೆ ಅಂದರೆ ಫಿಸಿಕಲಿ ನಾವಿಲ್ಲಿ ಇರಲಿಲ್ಲ ಅಷ್ಟೇನೇ, ಬಟ್ ಮೆಂಟಲಿ ಇಲ್ಲೇ ಇದ್ದಿದ್ದು. ಅವರು ಕಾಲ್ ಮಾಡಿ ಇವರು ಕಾಲ್ ಮಾಡೋ, ಅದನ್ನು ತರಿಸು ಇದನ್ನು ತರಿಸು, ಈ ಐಟಮ್ ತೊಗೊಂಡ ಆ ಐಟಮ್ ತೊಗೊಂಡ. ಆ್ಯಂಡ್ ಅಲ್ಲಿ ಅಡುಗೆ ಮಾಡೋದು, ಆಮೇಲೆ ಅದೇನೋ ಇನ್ನೂ ಏನೋ ಇದೆ ಗೈಸ್, ಅವೆಲ್ಲ ಹುಡುಕ್ಸಿ ಪಾತ್ರೆ ಸಾಮಾನುಗಳು ಹಾಕ್ಸ್ಕೊಳ್ಳೋದು, ಶಾಮಿಯಾನೆಗಳು ಹಾಕ್ಸೋದು. ಆಮೇಲೆ ನಮ್ಮ ಅಪ್ಪನ ಅಕೌಂಟ್ಸ್ನ ಮೇಲೆ ಮ್ಯಾನೇಜ್ ಮಾಡೋದು. ಸೊ ಇವೆಲ್ಲ ಮಾಡ್ಕೊತಾ ಇದ್ವಿ ನಾವು. ಅವ್ರು ಫಿಸಿಕಲಿ ಇಲ್ಲಿ ಅವ್ರು ಮಾಡಿಕೊಂಡ್ರು. ಒಂದು ಆಲ್ಮೋಸ್ಟ್ ಒಂದು ಮಂತಿಂದನೇ ಸಣ್ಣ ಪುಟ್ಟ ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇತ್ತು. ಆಮೇಲೆ ಒಂದು 6 ದಿನದಿಂದ ಸ್ವಲ್ಪ ಜಾಸ್ತಿ ಪ್ರಿಪರೇಷನ್, ಒಂದು 3 ದಿವಸದಿಂದ ಫುಲ್ 100% ಪ್ರಿಪರೇಷನ್ ಹಂಗೆ. ಆ್ಯಂಡ್ ನಾವು ಬಂದ್ವಿ ಡಿ ಕ್ರಾಸ್. ಮೇ ಬಿ ಇಲ್ಲಿಂದ ಇನ್ನೊಂದು 18 ಇರ್ಬೋದು ಗೈಸ್. 18 to 15 20 ಇರುತ್ತೆ ನಮ್ಮೂರು. ನಾವು ಮೇಕೆ ತೊಗೊಂಡ್ಬಂದಿದ್ದು ರೋಡು ಬೇರೆ ಕಡೆಯಿಂದ, ಅದೇ ನೆಲಮಂಗಲ ಕಡೆಯಿಂದ ಬಂದಿದ್ವಿ ನಾವು ಮೇಕೆ ತೊಗೊಂಡು. ಇದು ಬೆಂಗಳೂರಿಂದ ಬಂದ್ವಲ್ಲ, ಸೊ ಈ ಕಡೆಯಿಂದ ಬಂದ್ವಿ. ರೂಟ್ಗಳಿಗೆ ಏನೊಂದು ಎರಡು ಥರ ರೂಟ್ ಐತೆ ನಮಗೆ ಬರೋಕ್ಕೆ. ಬಟ್ ಈ ಸರಿ ಇವತ್ತು ಬಂದಿರೋ ರೂಟಲ್ಲಿ ಮತ್ತೆ ಬರೋಲ್ಲ ಗೈಸ್, ಓಡಲ್ಲ. ಅಷ್ಟೇ ಬಿಟ್ಬಿಟ್ಟು ಡಿಲೀಟ್ ಮಾಡಿಬಿಡ್ತೀನಿ ಆ ರೂಟ್ನ. ನಾನು ರಿಟರ್ನ್ ಹೋಗ್ಬೇಕಾದ್ರೆ ತೋರಿಸ್ಬೋದು ನಿಮಗೆಲ್ಲ ನಾಳೆ ವೀಡಿಯೋಲಿ. ಇವಾಗ ಮತ್ತೆ ಹೆಂಗೆ ರಿಟರ್ನ್ ಮನೆಗೆ ಹೋಗ್ತೀವ ನೈಟು. ಸೊ ನಾಳೆ ವೀಡಿಯೋಲಿ ಬೇರೆ ರೋಡಿಂದ ಬರ್ತೀವಿ. ಯಾಕೋ ಈಗ ಬಂದಿರೋ ರೋಡು ಸೆಟ್ ಆಗಲಿಲ್ಲ, ಫುಲ್ ಟ್ರಾಫಿಕ್ ಗೈಸ್ ಅಲ್ಲಿ. ಅಯ್ಯೋ ಯಪ್ಪ ಅನ್ನಿಸ್ಬಿಡ್ತು, ಬೇಜಾರಾಗ್ಬಿಡ್ತು.
ಅದಕ್ಕೇ ಬೇರೆ ರೋಡಿಂದ ಬರೋಣ. ಇನ್ನು ಆಯ್ತು ಆಪ್ಷನ್ಸ್ಗಳವೆ ರೋಡ್. ಇನ್ನೊಂದು ಇದಾದ ಬಿಟ್ಟರೆ ಇನ್ನೊಂದು ರೋಡ್ ಐತೆ, ಅಲ್ಲೂ ಅಷ್ಟೇ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಬಟ್ ಏನಂದರೆ ಇಷ್ಟೊಂದು ಇರೋಲ್ಲ, ಸಿಗ್ನಲ್ಗಳಿರಲ್ಲ, ಆರಾಮಾಗಿ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡುವ. ಹಣೆ ಬರ ಕೆಟ್ಟರೆ ಎಲ್ಲ ಕಡೆ ಟ್ರಾಫಿಕ್ ಆಗಿಬಿಡುತ್ತೆ ಅಷ್ಟೇ. ಜೋಗಳ್ಳಿಗೆ ಬಂದ್ವಿ. ಬಂದಿಲ್ಲ ಜೋಗಳ್ಳಿಗೆ, ಬಟ್ ಹೋಯ್ತಾ ಇದ್ದೀವಿ ಅಷ್ಟೇ ಗೈಸ್. ಇನ್ನೇನು ನೆಕ್ಸ್ಟ್ ಇವಾಗ ನನಗನ್ಸೋ ಪ್ರಕಾರ ನೆಕ್ಸ್ಟ್ ನಾವು ನಮ್ಮ ಊರಲ್ಲೇ ವೀಡಿಯೋವನ್ನು ಮಾಡೋದು. ಇನ್ನೇನು ಹತ್ತತ್ರ ಬಂದೇ ಬಿಟ್ವಲ್ಲ, ಒಂದು ಸ್ಟ್ರೆಚ್ ಅಷ್ಟೇ ಇವಾಗ ನಮ್ಮೂರಿಗೆ. ಇನ್ನೊಂಥ ಬಸ್ಸನ್ನು ಹೋಗ್ಬಿಡ್ಲಿ ಹಾಕಬೇಕು. ನೋಡ್ರಿ ನಮ್ಮ ಮೇಕೆಗಳು ಹೆಂಗೆ ಏನಾರ ಮಾಡ್ತೀರಾ ಶಿಷ್ಯ? ಮೇಯ್ತಾ ಇದೆಯಾ? ಕೂತ್ಕೊಂಡು ತಿನ್ನಿರಿ ಚೆನ್ನಾಗಿ ತಿನ್ನಿರಿ. ಇವಂದೇ ನೋಡಪ್ಪ ಡಿಫ್ರೆಂಟ್ ಸ್ಟೈಲ್. ಸೊ ಎಲ್ಲ ಪ್ರಿಪರೇಷನ್ಸ್ ಎಲ್ಲ ಆಗ್ಬಿಟ್ಟಿದೆ. ಬರ್ರಿ ಎಲ್ಲ ಬಿಚ್ಚಿ ಈ ನಮ್ಮಪ್ಪನ ಹುಡ್ಕೋದೆ ಮಜಾ ಈ ಊರಲ್ಲಿ. ಇವಾಗ ನಾನು ಕಾಲರು ಕೊಂಬಲ್ಲಿ ತಿಂತಾನೆ ಇರ್ತಾನೆ. ಈಗ ಬರೀ ತಿನ್ನು ಅದೇ ಕೆಲಸ. ಒಂದು ತಿನ್ನು, ನೀರು ಕುಡಿ. ನೀರಿಗಿರಲ್ಲ ಚಲ್ಕೊಂಡಿಲ್ಲ ನೋಡ್ರಿ. ಹಾಂ, ಅವನೇ ಹೋಯ್ತವನು ಒಳಗಡೆ. ಮೇವಿದೆ. ನಾಳೆ ಶಿಷ್ಯ, ನಾಳೆ ಅದರಲ್ಲೇ ಇರ್ತೀಯ ನೀನು. ಇವತ್ತು ಆಚೆ ಇರು ಆರಾಮಾಗಿ. ಅವನು ಇವಾಗಲೇ ಹೋಯ್ತವನೇ ಪಾತ್ರೆ ಒಳಗಡೆ. ಏನು ಬೇಕು? ನೀರು ಅಲ್ಲೇ ಇದೆ, ಮೇವು ಅಲ್ಲೇ ಇದೆ. ನೋಡೋದು ಆರಾಮಾಗಿ ಕೂತ್ಕೊಂಡೈತೆ ಸುಮ್ಮನೆ ಅಲ್ಲಿ. ನಾಳೆ ಕುಯ್ಕೊಂಡು ತಿನ್ನೋದೆ. ಇವನಲ್ಲೂ ಅಷ್ಟೇ ಗುತ್ತಾ ಇದೆ ಎಗರಿ ಅದಕ್ಕೆ ಇವನ್ನ ತಗೊಂಡ್ಬಂದಿದ್ದು. ಹಾಂ, ಅವನಲ್ಲೂ ಹಿಂಗೆ ಗುತ್ತಾ ಇದೆ ಅಂತಾನೆ ಹಿಡ್ಕೊಂಬಂದಿರೋದು ಅವನ್ನ. ನೋಡಿ ಹೇಗಿದೆ. ಇವಾಗ ನಮ್ಮ ನಾಗೇಕ್ಕ ಅವರು ದುರ್ಗಾ ಸೋಪ್ನ ಬಳಸಿ ಬೆಳ್ಳಿ ಕ್ಲೀನ್ ಮಾಡ್ತಾ ಇದ್ದಾರೆ. ಉದ್ರಿ. ಹಾಂ, ಇದು ಹೆಂಗೆ ಅಂದರೆ ಬೆಳ್ಳಿ ಕ್ಲೀನ್ ಮಾಡುವ ವಿಧಾನ. ಹಾಂ, ಐ 500 rupees ಚಾರ್ಜಸ್. ಆಮೇಲೆ 10 ರೂಪಾಯಿದು ಇದು ಪೇಸ್ಟು, ಒಂದು 10 ರೂಪಾಯಿದು ಈ ಸೋಪ್ ತರಬೇಕು. ಹಾಂ, ಬ್ರಷ್ ಒಂದು ತರಬೇಕು. ಹಾಂ, ಇಷ್ಟು ತಂದ್ಬಿಟ್ಟು ಆಮೇಲೆ 500 rupees ಚಾರ್ಜಸ್ ಆಗುತ್ತೆ ಕ್ಲೀನ್ ಮಾಡ್ಕೊಡೋಕ್ಕೆ. ಹಾಂ, 1 ಗ್ರಾಮ್ ಬೆಳ್ಳಿ ಹೋಗಲ್ಲ ನೋಡ್ರಿ. ಅಲ್ಲೇ ಎಲ್ಲ ಕೊಳೆ ಮಾತ್ರ ಫುಲ್ಲು ನೀಟ್. ಅಲ್ಲಿ ನೋಡ್ರಿ, ನಿಮ್ಗೆ ಕಾಣಿಸ್ತಾ ಇರಬೇಕು, ಬಿಳಿ ಆಗ್ತೈತೆ ಹಾಕಿ. ಏನೇನೋ ಒಂದು ಕಟ್ಟು ಕಡ್ಡಿ ಪುಡಿ, 10 kg ಕಡ್ಡಿ ಪುಡಿ. ಯಪ್ಪ, 1 kg ಅಡಿಕೆ, 10 ಕಟ್ಟು ಎಲೆ. ಹಾಂ, 500 ಜೊತೆಗೆ ಇದು ಈ ಗುರುದಕ್ಷಿಣೆ ಥರ. ಏನಂತಾರೆ, ಏನು ಕೊಡೋದಕ್ಕೆ ಏನಂತಾರೆ? ಹಾಂ, ಎಸ್. ಹಾಂ, ಅದೇ ಹೇಳಿದ್ದೀನಿ. 500 ರೂಪಾಯಿ ಜೊತೆಗೆ ಇದು, ಅದ್ರ ಜೊತೆಗೆ 500 ರೂಪಾಯಿ ಕೊಡಬೇಕು. ಒಂದು 10 kg ಕಡ್ಡಿ ಪುಡಿ. ಹಾಂ, 10 ಕಟ್ಟು ಎಲೆ, 1 kg ಅಡಿಕೆ. ಅದ್ರ 500. ಹಾಂ, 500 ರೂಪಾಯಿ ಸುಣ್ಣ ತಗೋತಾರೆ. ಕ್ಲೀನ್ ಆಗಿ ಹಾಂ, ನಾನು ಕ್ಯಾಮ್ರಾ ಹಿಡ್ಕೊಂಬರ್ತೀನಿ. ಹಾಂ, ಹೌದೌದು ನೋಡ್ರಿ, ಬೆಳ್ಳಗೆ ಆಗ್ತೈತೆ ಎಲ್ಲ ಲೈವ್ ಕ್ಯಾಮ್ರಾದಲ್ಲಿ. ಎಲ್ಲೂ ನಮ್ಮ ನಾಗೇಕ ಆ ಕಡೆ ಈ ಕಡೆ ಎಲ್ಲ ಇದು ಮಾಡಲ್ಲ. ಜಸ್ಟ್ ಬ್ರಷು, 10 rupees ಪೇಸ್ಟು, 10 ರೂಪಾಯಿದು ದುರ್ಗಾ ಸೋಪ್. ಹಾಂ, ಕ್ಲೀನ್ ಆಯ್ತು. ನಾಗೇಕ ಉಲ್ಟಾ ಕ್ಲೀನ್ ಮಾಡಲ್ವಾ? ಫುಲ್ಲು ಬೆಳ್ಳಗೆ ಇವಾಗ ಹಿಂದೆ.
ನೆಕ್ಸ್ಟ್ ನಾಗೇಕನ್ ಬಿಸ್ನೆಸ್. 500 ರೂಪಾಯಿ 10 kg ಹಾಂ ನೆಕ್ಸ್ಟ್ ನಾಗೇಕ ಫುಲ್ ಬಿಸಿ. ಅಡ್ರೆಸ್ ಬಂದು ಗಾಡಿ ಸುಬ್ರಹ್ಮಣ್ಯ. ನಾಳೆ ರೆಡಿ ಆಗ್ತಾ ಇರ್ತಾರೆ ನಮ್ಮ ನಾಯೆಲ್ಲ ಸ್ವಲ್ಪ ಹೊತ್ತರಿ ನಮ್ಮ ನಾಗೇಕ ರೆಡಿ ಆಗ್ತಾರೆ ಇವಾಗ. ಹಾಂ ಅಲ್ಲಿ ಹಾಕ್ಸ್ಬೇಕು. ಹಿಂಗಿಂದ ಬರೋ ಕಷ್ಟ ಆಗುತ್ತೆ. ಇಲ್ಲಿಂದ ದಾರಿ ಹಾಕ್ಬೇಕು. ಹಿಂಗೆ ಲೆಫ್ಟು ನೋಡಿ, ಹಿಂಗೆ ಬಂದಾಗ ಲೆಫ್ಟು ಮತ್ತೆ ಹಿಂಗೆ ಸೀದಾ ಬಂದರೆ ಮನೆಗೆ ಬರ್ತೀರಾ. ಹಾಂ ಇಲ್ಲಿ ಇದು ನೋಡ್ರಿ, ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮದು ನೆಕ್ಸ್ಟ್ ಈಗ ಕೊಡಬೇಕು. ನಾವು ಕೊಡ್ತೀವಿ. ಫುಲ್ಲು ಕ್ಯೂ. ಇದು ಲಾಬಿ, ರಿಸೆಪ್ಷನ್ ಲಾಬಿ ಥರ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಂ ಇಲ್ಲ ಅಲ್ಲಿ ವೆಯ್ಟಿಂಗ್ ಅಲ್ಲ, ಲೈನ್ ನಿಂತಿರೋದು ನೋಡಿ. ಎಲ್ಲ ಗಾಡಿಗಳು ಹೆಂಗೆ ಬಂದಿದೆ ಆಗಲೇ ನಮ್ಮ ನಾಗೇಕಂಗೋಸ್ಕರ. ನಮ್ಮ ನಾಗೇಕ ನೋಡ್ರಿ ಫುಲ್ಲು ಹೆಂಗಿತ್ತು ಕಪ್ಪುಗೆ, ಇವಾಗ ನೋಡಿ ಬೆಳ್ಳಗಾಗ್ಬಿಡ್ತು. ಇದು ಸ್ಟೆಪ್ 2. ಇದಕ್ಕೆ ಮಾತ್ರ ಫುಲ್ಲು ಪೇಸ್ಟ್ ಗೀಸ್ಟ್ ಎಲ್ಲ ಹಾಕಿ ಇದು ಸ್ಟೆಪ್ 2. ಇವಾಗ ನೋಡಿ ಆ್ಯಸಿಡ್ ಗೀಸಿಡ್ ಎಲ್ಲ ಏನು ಯೂಸ್ ಮಾಡ್ದಂಗೆ, 1 ಗ್ರಾಮ್ ಕೂಡ ಕಡಿಮೆ ಆದಂಗೆ ಕ್ಲೀನಿಂಗ್ ಆಗತ್ತೆ. ಆ ಉಜ್ಜೋದ್ರಲ್ಲೇ ಹೋಗ್ಬಿಡ್ಬೇಕು. ಇವತ್ತು ಒಂದ ಬೆಳ್ಳಿ ಇರಬೇಕು, ಇಲ್ಲ ಅಂದ್ರೆ ಬ್ರಷ್ ಇರಬೇಕು. 2ರಲ್ಲಿ 1. ಡಿಸ್ಟರ್ಬ್ ಮಾಡಬಾರ್ದು ನಾಗೇಕಂಗೆ ಹಂಗೆಲ್ಲ ಮಧ್ಯದಲ್ಲಿ. ಇಲ್ಲಿ ಹಾಕ್ರಿ ನಾಳೆ ಬಿರಿಯಾನಿಗೆ. ಇವಾಗ ಎನರ್ಜಿ ಹೋಗಿರುತ್ತೆ. ನೋಡಟ್ಟ ತರ್ಗೊಂಡು ಬಿಡ್ವಾ. ಎಸ್ ನಾನು ನನ್ನ ಗುಣ್ಣಿ. ಹಂಗಂದ್ರೆ ನಾನು ನನ್ನ ಹೆಂಡತಿ ಅಂತ ನಮ್ಮ ಮಾತಲ್ಲಿ. ಕ್ಲೀನ್ ಆಯ್ತು. ಇದು ಸ್ಟೆಪ್ 2 ಮುಗೀತು. ಇವಾಗ ತಿರುಗಿಸಿ ಒಂದ್ಸರಿ ನೀರಲ್ಲಿ ಹಾಕಿ ತೆಗಿಯೋದು. ಇನ್ನೊಂದು ಸ್ಟೆಪ್ ಇದೆ ನಾಗೇಕ, ಲಾಸ್ಟ್ ಸ್ಟೆಪ್ ಆಯಿತು. ಬೆಳ್ಳಗಾಯ್ತು. ನೋಡಿ ಈ ಥರ ಯಾರು ಕ್ಲೀನ್ ಮಾಡ್ಕೊಡಲ್ಲ. ಹೌದಾ? ಮುಗೀತು. ಆಗಲೇ ಒಂದು ಮುಗ್ದಿದೆ, ಇದು 2ನೇದು. ಅದಾಗಿದೆ, ಆಗಲೇ ಒಂದು ಮುಗ್ದಿದೆ, 2ನೇದು ಮುಗೀತು. 2 ಮುಗೀತು. 12 ನಿಮಿಷ. ಅಲ್ಲಿ ಆ ನೆಟ್ಟು ಸ್ಕ್ರೂಗಳ್ನೂ ಬಿಡಲ್ಲ ನೋಡ್ರಿ, ಕ್ಲೀನಾಗಿ ತಿಕ್ಕಿ ಉಜ್ಜಬೇಕು. ಹೀಗೆ ಫುಲ್ಲು ಪೆಂಡಲ್ ಗಿಂಡಲ್ ಎಲ್ಲ ಹಾಕಿ ರೆಡಿ ಮಾಡಿ ಎಲ್ಲ ಇಟ್ಟು, ಟೇಬಲ್ ಗೀಬಲ್ ಚೇರು ಗೀರು ಎಲ್ಲ ನಾಳೆಗೆ ರೆಡಿ ಆಗ್ತೈತೆ. ಇನ್ನು ಪೆಂಡಿಂಗ್ ಇರೋದನ್ನ ಇವಾಗ ಆ ಕಡೆ ಅಡ್ಡ ಫ್ಲವರ್ ಮಾಡೋಕ್ಕೆ ಅದನ್ನ ಕಟ್ಟಿ ರೆಡಿ ಮಾಡ್ತಾರೆ. ಇವಾಗ ನಮ್ಮ ದೇವ್ರ ಹತ್ರಕ್ಕೆ ಹೋಗ್ತೀವಿ. ಇವತ್ತು ಬನ್ನಿ ಸೀದಾ ನಮ್ಮ ದೇವ್ರ ಹತ್ರಕ್ಕೆ ಹೋಗಿ ಅಲ್ಲಿ ನೋಡೋಣ. ಅಲ್ಲೇ ನೋಡ್ರಿ ಎಲ್ಲ ಪ್ರಿಪರೇಷನ್ ಮಾಡಿಸ್ತವ್ರು ನಮ್ಮಪ್ಪ. ಆವಾಗಲೇ ಹೋಗಿದ್ದೆ, ಆ್ಯಂಡ್ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಬೇಕಿತ್ತು, ಮೈಕೆಲ್ಲ ಎತ್ಕೋಬೇಕಿತ್ತು, ಅದಕ್ಕೆ ವಾಪಸ್ ಬಂದೆ. ಇವಾಗ ಮತ್ತೆ ಹೋಗಿ ಬರೋಣ. ನಮ್ಮ ದೇವರು ಅಲ್ಲೇ ಕುಳಿಸಿರೋದು. ಸೊ ಅಲ್ಲಿ ಹೋಗಿ ನೋಡೋಣ ಏನು ಮಾಡ್ತಾ ಇದ್ದಾರೆ. ಕೋಳಿ ಥರ ಕೊಯ್ತಾ ಇದೀವಿ ಇವತ್ತು. ಕೋಳಿ ಕೊಡ್ಬೇಕಂತ. ಅಯ್ಯೋ ಇಲ್ಲೇ ನೈಸೇ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಅಂಗಡಿ ಬಂತು ಗೈಸ್. ಇವಾಗ ನಾವು ಕೋಳಿ ಕುಯ್ಯಲು 2 ದೊಡ್ಡ ಕೋಳಿಗಳನ್ನು ತಗೋಬೇಕು. ಚಿಕ್ಕ ಎಲ್ಲ ಕೋಳಿ ಗೊತ್ತಿಲ್ಲ. ಅದು ಇದು ಗಿರಾಜನ ಅಲ್ಲ. ಎಷ್ಟು ಕೆ ಜಿ ಅಂತಾರ? ಕೆ ಜಿ ಎಲ್ಲ ಏನಿಲ್ಲಪ್ಪ, ಕೋಳಿ ತಗೋ ಅಷ್ಟೇ.
ಇಡೀ ಕೋಳಿದಾನೆ. ಹಾಂ, ಇಲ್ಲೊಂದು ಅಲ್ಲೊಂದು. ಇದು ರಾಣಿ ಬಾಯ್ಲರ್. ಅದು ರಾಣಿ ಬಾಯ್ಲರ್, ಅದು ಕೆಳಗಡೆ ಅದು ನೋಡ್ರಿ ಹೆಂಗೆ ಐತೆ. ಇಲ್ಲಿ ಕೇಳಿಸುತ್ತೆ. ರಾಣಿ ಬಾಯ್ಲರಿಗೆ ಏನು ಡಿಫ್ರೆನ್ಸ್? ಏನದು? ಕಾಣಿಸ್ತೈತಾ? ಕಾಣಿಸ್ತಿದೆ. ಒಂದು 5 kg. ಓ ಹಂಗಾ? ಒಂದು 2 kg 3 kg ಬರುತ್ತೆ. ಅದೊಂದು 5 kg ಬರುತ್ತೆ. ಬಾಯ್ಲರ್ ಮೊಟ್ಟೆ ಇದೆ ಬಾಯ್ಲರ್. ನೋಡಿ ಗೈಸ್, ತೂಕ ಹಾಕ್ತವ್ರೆ 4 ಕೋಳಿ. 4 ಕೋಳಿನೂ ಆಲ್ಮೋಸ್ಟ್ ಒಂದು 8 kg ಬಂದ್ಬಿಟ್ಟು. ನೋಡ್ರಿ ಅದು ಹೆಂಗೆ ಹೋಗ್ತೈತೆ. ನಾನು ಹೇಳ್ದೆ ಬ್ಯಾಗ್ ತಗೋಬರಿ ಅಂತ. ಗೈಸ್ ಇದೆಲ್ಲ ಬ್ಯಾಗ್ ಇದು ಸ್ಯಾಂಪಲ್. ಇದು ಇವತ್ತಿಗೆ ಸುಮ್ಮನೆ ಸ್ಯಾಂಪಲ್. ಎಷ್ಟು ಗಂಟೆಗೆ ಹೋಗೋದು ಇವಾಗ ಅಲ್ಲಿಗೆ? ಎಲ್ಲರೂ ಹೋದಾಗಲೇ ತಾನೆ ಹೋಗೋದು. ನೋಡಿ ಗೈಸ್, ಈ ಥರ ಕಾಲನ್ನ ಕಟ್ಕೊಂಡು ಮುಂದುಗಡೆ ಹಾಕೊಂಡು ಹೋಗ್ತಾರೆ. ಸರ್ ನಿಮಗೇನು ಅನಿಸ್ತಾ ಇದೆ? ಏನು ಅನಿಸ್ತಾ ಇದೆ ಕೋಳಿ ತೊಗೊಂಡು ಹೋಗ್ತಾ ಇರೋದು? ನಾನು ತಿನ್ನಲ್ಲ ಇವತ್ತು. ಹೌದು ಗೈಸ್, ನಾವು ಮಂಗಳವಾರ ಕೋಳಿ ತಿನ್ನಲ್ಲ. ಓನ್ಲಿ ವೆಜ್ ಇವತ್ತು. ನಾಳೆ ಬ್ಯಾಟಿಂಗ್. ಇವತ್ತು ನಾವು ವೆಜ್ಜು. ಇಶಿ ಮಾಡ್ತು ನಮ್ಗೆ, ಚಪ್ಪಲಿ ಮೇಲೆಲ್ಲ ಇಶಿ ಮಾಡ್ತು. ಪಾಪ ಭಯ ಬಿದ್ದು. ಏನು ಸಮಾಚಾರ? ಇಲ್ಲಿ ಕಾಣಿಸ್ಕೊಂಡಿಲ್ಲ. ಸರಿ ಅಲ್ಲಿ ಇದಕ್ಕಾ ಕೋಳಿ? ಎಲ್ಲ ಎಡೆ ತೊಗೊಂಬರ್ರಿ. ನೋಡಿ ಗೈಸ್, ನಮ್ಮ ಮನೆಯವರು ನೋಡಿ. ಅಯ್ಯೋ, ನಾಯಿಗಳು ನೋಡಿ ಗೈಸ್, ಕೆಳಗಡೆ ಮಲ್ಕೊಂಡಾರೆ ಕಣ್ಣಿಗೆ. ನಾವು ಕಣ್ಣಿಗೆ ಊರಲ್ಲಿ ಓಡಾಡಿಕೊಂಡು. ಅಷ್ಟೊಂದು ಬಿಸಿಲಿಲ್ಲ. ಬಿಸಿಲೈತೆ, ಆದರೆ ಪರವಾಗಿಲ್ಲ. ನಮ್ಮ ಕೋಳಿ ನೋಡ್ರಿ ಆರಾಮಾಗಿ ಮಲಗ್ಬಿಟ್ಟವ್ರೆ. ಬೇದಿ ಮಾಡ್ಕೊಂಡ ಡಮ್ ಅನ್ಸತ್ತೆ ಗಾಯ್ಸ್. ಇವತ್ತು ಹೋಗಿ ಒಂದು 2 ಕಡೆ ಡಮ್ ಅನಿಸ್ತಾರೆ. ಅವರೆಲ್ಲ ತಿಂತಾರೆ, ನಾವು ವೆಜ್ಜು. ಇವತ್ತು ಅನ್ನ ಸಾಂಬಾರು. ನಾವು ಏನೋ ತಿನ್ಕೊಳ್ಳೋದು. ಪರವಾಗಿಲ್ಲ ಗಾಯ್ಸ್, ಇವತ್ತು ಮೊಸರನ್ನ ತಿಂದು ಹೊಟ್ಟೆನ ಚೆನ್ನಾಗಿ ಇಟ್ಕೋಬೇಕು. ಯಾಕೆ ಹೇಳಿ? ನಾಳೆನ ತಿನ್ನಕ್ಕಿ. ನಾಳೆ ಮೊಠನ್ ತಿನ್ನ ಮೊಠನ್. ಊರು ಫುಲ್ ಹಬ್ಬ ಗೈಸ್, ಇಡೀ ಊರು ಫುಲ್ ಹಬ್ಬ. ಎಲ್ಲರ ಮನೇಲಿ ಮಟನ್, ಚಿಕನ್. ಇವತ್ತು ಸ್ಯಾಂಪಲ್ ಕೆರೆ ಇದೆ. ಚಿಕನ್ ಎಲ್ಲ ಸ್ಯಾಂಪಲ್ ಇವತ್ತೇ ಮಾಡ್ಕೊಂಡ್ಬಿಡ್ತಾರೆ. ನಾಳೆ ತಿರ್ಗಾ ಮಟನ್ನು ಮತ್ತೆ ಚಿಕನ್. ನೋಡಿ ಇವಾಗ ಮತ್ತೆ ಕೇಳ್ತಾರೆ ನನ್ನ ನೋಡ್ಕೊಂಬಿಡಿ. ಬೆಳಿಗ್ಗೆ ದೊಡ್ಡ ಗಾಡಿ ನೋಡಿದ್ರಲ್ಲ, ಅವ್ರೆ ನಾವು ಈ ಗಾಡಿ ಓಡಾಡ್ತಿರ್ತೀನಿ. ಒಂದೊಂದು ಗಾಡಿಯಲ್ಲಿ ಒಂದೊಂದು ಸಲ ಕೊಟ್ಟು ಹೆಲ್ಮೆಟ್ ಹಾಕೋದು, ಆಮೇಲೆ ಹೆಲ್ಮೆಟ್ ಇಲ್ದಂಗೆ ಓಡಾಡೋದು. ನಾವೇನು ಈ ಮಾಡೋಣ? ಸರಿ ಯಾರ್ದೈತಿ ಇದು? ಯಾರ್ದಿಲ್ಲ, ಪಂಚಾಯತಿ. ಪಂಚಾಯತ್ ಅಲ್ಲ, ನೀವು ಫಸ್ಟು ದೊಡ್ಡ ಗಾಡಿಯಲ್ಲಿ ಬಂದೆ, ನಾವು ಕನ್ಫ್ಯೂಸ್ ಆಗ್ತೀವಿ. ಮೊನ್ನೆನೂ ಬಂದ್ವಿ ನಾವು ಮೇಕೆ ಬಿಡಕ್ಕೆ. ಮೇಕೆ ಬಿಡಕ್ ಬಂದಿದ್ವಿ. ಆಟೋದಲ್ಲಿ ಮೇಕೆ ಹಾಕೊಂಡು ಬಂದ್ವಲ್ಲ. ಏನ್ ಗೊತ್ತಾ, 5 ನಿಮಿಷ ನಿಲ್ಸ್ಬಿಟ್ಟು ನಿಲ್ಸ್ತೀನಿ. ನನ್ಗೆ ಯಾರ ಮನೆ? ನಮ್ದೇ ಮನೆ ಇರೋದಿಲ್ಲ ಘಾಟಿಲಿ. 1 ನಿಮಿಷ ಈಗ ಬರ್ತಾರೆ, ನಾವು ಕೇಳೋತ್ತಪ್ಪ. ಯಾರ ಮನೆ ಅಂತ ನಮ್ದೇ ಮನೆ. ಇಲ್ಲಿ ಬರ್ತಾರಪ್ಪ, ಹೇಳ್ತಾರೆ ನಾವು ಆಕಾಶ್ ಅವ್ರ ಮನೆ ಕಡೆಯವರು ನಮ್ಗೆ. ಅರೆ ನಾನು ಫೋಟೋ ಹಾಕ್ಸಿಲ್ಲ. ಫೋಟೋ ಹಾಕ್ಸಿದ್ರೆ ನೀವು ನೋಡ್ತೀರಿ. ನನ್ನ ಫೋಟೋ ಇಷ್ಟ ಇಲ್ಲ, ಅದಕ್ಕೆ ನಾನು ಹಾಕ್ಸ್ಕೊಂಡಿಲ್ಲ. ಬೇಡ ಅಂದೆ. ನೀವು ಅಪ್ಪನ ಹಾಕಿದ್ದೀರಾ? ನಾನು ಅಪ್ಪಂದು ಹಾಕ್ಸ್ಕೊಂಡು ನಮ್ಮ ಅಪ್ಪ ಕೇಳಿಲ್ಲಪ್ಪ, ನಂದು ಹಾಕ್ಸು ಅಂದ್ರು. ಇವಾಗ ಹಾಕಿಲ್ಲ, ಏನು ಮಾಡಿ ನಾನು ಫೋಟೋ 2 ಕೋಳಿ ತಗೊಂಡು ಹೋಗ್ತಾ ಇದ್ರಾಗ್ಲೇ. ನಾಳೆ ಮೇಕೆ ಇದು ಸಪ್ಲಮ್ಮಂಗೆ ಮತ್ತೆ ಇಲ್ಲಿ ಇದಕ್ಕೆ. ಇದು ಸ್ಯಾಂಪಲ್. ಇದು ಇವತ್ತಿಗೆ, ನಾಳೆ ದೊಡ್ಡಪ್ಪ. ಇಷ್ಟೇ ಗಾಯ್ಸ್, ಅವ್ರಿಗೆ ಗೊತ್ತಿರಲ್ಲ ನಾವ್ಯಾರು ಅಂತ. ನಮಗೆ ಅವ್ರು ಯಾರೋ ಗೊತ್ತಿರಲ್ಲ. ಕಟ್ ಮಾಡ್ಬಿಟ್ಟ. ಇಲ್ಲ
ಏನಂದ್ರೆ ಅದಕ್ಕೆ ನಾನು ಹೇಳಿದ್ದು ನಾವು ದೊಡ್ಡ ಬೇರೆ- ಗಾಡಿಯಲ್ಲಿ ಬಂದಿದ್ದು ಹಾ. ನಾವೇನೇ ಬೆಳಗ್ಗೆ ಅಂತ. ನಾವು ಬೇರೆ ವರ್ಷಕ್ಕೊಂದ್ಸಲಿ ಹಬ್ಬ ಇನ್ನೊಂದು ಗೊತ್ತಾ, ಅವ್ರು ಅಷ್ಟು ಜನ ನೋಡ್ತಿರ್ತಾರಲ್ಲ ಅವ್ರು ನೆನ್ಪಿಡ್ಕೊಳಕ್ ಆಗಲ್ಲ. ನಮಗೆ ಅವರು ನಮಗವ್ರು ಒಬ್ರೇ, ಅವ್ರಿಗೆ ನಮ್ಮಂತವ್ರು 1000 ಜನ. ದಿನಕ್ಕೆ 1000 ಜನ ಗಾಡಿಗಳು ಓಡಾಡ್ತಾನೆ ಇರ್ತಾರೆ. ನಾವು ಒಂದ್ಸರಿ ಹೆಲ್ಮೆಟ್ಟು ಅವ್ರು ಹೇಳ್ದಂಗೆ ಒಂದ್ಸರಿ ಅದರಲ್ಲಿ ಒಂದ್ಸರಿ ಇದರಲ್ಲಿ ಎಲ್ಲ ಮಕ್ಕಳು ನೋಡ್ತೀವಿ. ನಾನು ಬೇಡ ಅಂದ್ರೆ ನನ್ನ ಫೋಟೋ ಗಿಟ್ಟಲ್ಲ ನಮ್ಮ ಊರಲ್ಲೆಲ್ಲ ನಂಗೆ ಇಷ್ಟ ಇಲ್ಲ. ಆ ಶೋಕಿ ಮಾಡೋಕ್ಕೆ ಅಪ್ಪು ಮನ್ಸಿ ಬರ್ತಿಲ್ಲ. ಜಾಗನೇ ಇಲ್ಲ ಅಲ್ಲ. ಇಲ್ಲ ಅಲ್ಲ ಅಲ್ಲ ನಾನು ನಿನ್ನೆ ಇಲ್ಲ ಮಧ್ಯಾಹ್ನ ಬಂದೆ. ಬೆಳಗ್ಗೆ ಇಲ್ಲ ಹಾಕ್ತೀಯಾ? ಅದ್ ಒಳಗಡೆ ಹಾಕಪ್ಪ. ಆಮೇಲೆ ಜಾಗ ಆದ್ರೆ ಮಾಡ್ಕೊಂಡು ಹೋಗ್ತೀನಿ. ನೋಡಿ ಗೈಸ್, ಕೋಳಿ ಡೈರೆಕ್ಟಾಗಿ ತೊಗೊಂಡೋಗ್ಬಿಡ್ತಾರ. ಎಲ್ಲಿ ಕೊಡೋದು ಕೇಳೋ, ಅಲ್ಲಿ ಕೊಡ್ಬೇಕಂತ ಎಲ್ಲ 4 ಇಲ್ಲೇ ತಗೊಂಡ್ಬಂದ್ರಲ್ಲ. ಓಡಾಡೋದು ನಮಗೆ ಚೈನ್ ಉಜ್ಜಿದ್ ನಿಜವಾಗ್ಲೂ ಹಿಡಿದ್ರ ನೀವು? ಮತ್ ಸುಳ್ಳೆ ಹಿಡಿದ್ವಾ? ನಿಜಾನೇ ಹಿಡ್ದಿದ್ದು. ಬೇಡ ಬೇಡ ಮತ್ತೆ ದಾರ ಬಿಚ್ಬೇಡ, ಓಡಾಡ್ಬಿಡ್ತೈತೆ. ನಾಗೀಗ ಕೇಳ್ತಿರೋದು ಕೇಳ್ದ? ಬೆಳಗ್ಗೆ ವಿಡಿಯೋ ಮಾಡ್ಕೊಂಡು ಸುಳ್ಳು ಅನ್ಕೊಂಡೈತೆ. ನಿಜವಾಗ್ಲೂ ಹಿಡಿದ್ರ? ತೋರಿಸ್ತೀವಿ, ಐತೆ ಇದ್ರೊಳಗಡೆ. ಮತ್ ನೀವು ಬಿಸ್ನೆಸ್ ಮಾಡೋದ್ ಬೇಡವಾ? ಸಾಸಿ ಗಸ್ತಿಚ್ಕೊ ನಿಮ್ಮ ಚೈನ್ ಇದೆ ನಮ್ಮ ಕಡೆ ಆರತಿ ಅಂದರೆ. ಬಂದರು ನಮ್ಮ ಮನೆಯವರೆಲ್ಲ ನೋಡ್ರಿ, ಇಲ್ಲಿ ಹೋಗ್ತಾವ್ರೆ, ಇಲ್ಲೋರು ಇಲ್ಲಿ ಎಲ್ಲ ಹೋಯ್ತಾ ಇದ್ದೀವಿ ಆರತಿ ಹತ್ಕೊಂಡು. ಟ್ರಾಫಿಕ್ ಜಾಮ್ ಆಗಿದೆ, ಯಾರೆಲ್ಲೂ ಹೋಗೋಕ್ಕಾಗಲ್ಲ ಒಳಗೆ. ನೆಕ್ಸ್ಟು ನಮ್ಮ ಮನೇಲಿ ಎತ್ತವ್ರು ನೋಡ್ರಿ, ನೆಕ್ಸ್ಟ್ ಎತ್ತವರು ಇವಾಗ ನೋಡ್ಕೊಂತವ್ರೆ. ಇನ್ನು ಟ್ರೈನಿಂಗ್ ಮೋಡ್, ಈ ವರ್ಷ ಫುಲ್ ಟ್ರೈನಿಂಗ್. ಹಾಂ, ನೆಕ್ಸ್ಟ್ ವರ್ಷ ಅಂದರೆ ಮಾಡೋದು 5 ವರ್ಷಕ್ಕೆ. ನೆಕ್ಸ್ಟ್ ವರ್ಷ ಬರೀ ಕಪ್ಪಳ ಮುಂದಿರುತ್ತೆ. ಪಟೇಲಮ್ಮ ಆಮೇಲೆ ಅಲ್ಲಿ ನೆಕ್ಸ್ಟ್ ವರ್ಷನೂ ಮಾಡ್ತಾರ. ಇದು 5 ವರ್ಷಕ್ಕೆ ಒಂದ್ಸಲಿದ್ದಾನೆ. ಅದೇನೋ ಬೇರೆ ಏನೋ ಮಾಡ್ತಾರೆ, ಬೇರೆ ಏನೋ ಮಾಡ್ಬೋದೇನೋ. ನಮ್ಮದೆಲ್ಲಿದೆ? ನಾನೇನಾದ್ರು ಕಳೆದರೆ ಇಲ್ಲ ಮನೆ ಹತ್ರ ಬಂದು ಹುಡುಗರು. ಇವಾಗ ಇಲ್ಲಿ ಆರತಿ ಎತ್ಕೊಂಡು ಈ ದೇವಸ್ಥಾನನ 3 ಸುತ್ತು ಸುತ್ತಬೇಕು, ಸುತ್ತಾ ಇದ್ದಾರೆ.
ಇಲ್ಲಿ ಇವನ ಬಲಿ ಡಮ್ಮನ್ಸೋದು ಅವನು. ಹುಡುಗರೇ ತಾನೆ. ಯಾವುದು ಕೋಳಿಗಳೆಲ್ಲ ಇದ್ರಲ್ಲೆಲ್ಲ ಮೇಲ್ ಫೀಮೇಲ್ ಎಲ್ಲ ಇಲ್ಲ ಈ ಕೋಳಿಲಿ. ಹೌದಾ? ಇವೆಲ್ಲ ಒಂಥರ ನಾರ್ಮಲ್ ಬ್ರೀಡ್. ಜೆನಿರಿಕ್ ಇವೆಲ್ಲ. ಇದ್ರಲ್ಲಿ ಮೇಲ್ ಫೀಮೇಲ್ ಎಲ್ಲ ಬರಲ್ಲ. ಇದು ನಾಟಿ ಕೋಳಿಲಿ ಬರುತ್ತೆ ಮೇಲು ಫೀಮೇಲು. ನೋಡ್ಬೋದು ಎಲ್ಲ ಹೂವನ್ನೆಲ್ಲ ತೆಗೆದು ಇಲ್ಲಿ ಚಕ್ರ ಮೇಲೆ ಹಾಕ್ಬಿಡ್ತಾರೆ. ಹೂವು ಕಡ್ಡಿನೆಲ್ಲ ತೆಗಿತ ಅಲ್ಲಿ ತೆಗೆದು ಹಾಕ್ತವ್ರು ನೋಡೋ ಥರ. ಡಿಪೆಂಡ್ಸ್, ನನಗೂ ಐಡಿಯಾ ಇಲ್ಲ. ಹೂವಾಗಿವೆಲ್ಲ ಚಕ್ರ ಮೇಲೆ ಹಾಕ್ತವ್ರೆ. ನಾನು ಹೇಳ್ದಂಗೆ ನಾನು ಹೊಸಬ್ಬ, ಇವಳು ಹೊಸಬ್ಳು, ಅವಳು ಅಳುಬ್ಳು. ಅವಳು ಒಂದು ವರ್ಷ 5 years ಬ್ಯಾಕಿಂದ ಎಕ್ಸ್ಪೀರಿಯನ್ಸ್ ಐತೆ. ನಾನು ಚಿಕ್ಕ ವಯಸ್ಸಲ್ಲಿದ್ದ ಅಷ್ಟೇ. ನಾನು ಚಿಕ್ಕ ವಯಸ್ಸಲ್ಲಿದ್ದು ಅವಾಗ ನಾನು ನೆನಪೇ ಇಲ್ಲ. ಇವಾಗ ನಿಮ್ಗೆ ಮರವು ಜಾಸ್ತಿ ಅಲ್ಲ, ನಾವು ಮರ್ತೋಗ್ಬಿಡ್ತೀವಿ. ನಾವು ಅದಕ್ಕೆ ಪದೇ ಬಿಡ್ತೀನಿ. ಎಲ್ಲ ನೆನಪಿದೆ ಗೈಸ್, ಇವಳಿಗೆಲ್ಲ ನೆನಪೈತೆ. ನಮಗೇನು ನೆನಪಿಲ್ಲ, ಅವಳಿಗೆಲ್ಲ ನೆನಪೈತೆ. ನೋಡ್ರಿ ಶುದ್ಧ ಅವಳೆ 7ನೇ ಕ್ಲಾಸ್ ಇನ್ನ. ಇವಾಗ ನೆನ್ಪಿಟ್ಕೊಂಡಿರ್ತಾಳೆ. ನಿನ್ ತರ 30 ನಮ್ಮ ಥರ 30-20 ವರ್ಷ ಆದ್ಮೇಲೆ ನೆನಪಿರಲ್ಲ. ಅವಾಗ ಇವಳಿಗಿಂತ ಚಿಕ್ಕವರು. ನಿನ್ನೆ ಏನು ಊಟ ಮಾಡಿದೆ ನಾನು? ಇವತ್ತೇನು ತಿಂದೆ ಬೆಳಿಗ್ಗೆ? ಯಾಕಮ್ಮ ನೀನು ನೆನಪೇ ಇಲ್ಲಲ್ಲ ನಿನಗೆ? ನೋಡು ಅವನು ನನ್ನ ನೆನಪೇ ಇಲ್ಲ ಅಂದ್ಬಿಟ್ಟ. ಇಲ್ಲ ಮತ್ತೆ ಇಷ್ಟು ವರ್ಷ ನೆನಪಿದೆ. ಅಲ್ಲ ಅವ್ನು ಇವಾಗ ಮತ್ತೆ ನೆನಪಿಲ್ಲ ಅನ್ನಲ್ಲ ನಿನ್ ತಮ್ಮ. ನೆನಪಿನ ಆಟ ಆಡ್ಸ್ಬಿಟ್ಟು ಬರೋದು. ಎಲ್ಲದ ಅವನು? ಇಷ್ಟ ಗೈಸ್, ಇಲ್ಲಿ ಮುಗೀತಿ ಇವಾಗ. ಇವೆಲ್ಲ ಮುಗಿಸ್ಕೊಂಡು ಈಗ ಆರತಿ ಎಲ್ಲ ಇಲ್ಲಿ ಇಟ್ಬಿಡ್ತಾರ. ಎಲ್ಲ ದೀಪ ಎಲ್ಲ ಎತ್ಕೊಂಡು ಹೂವು ಮಾತ್ರ ಎಸೆಯೋದು. ಹೂವನ್ ಮಾತ್ರ ನೋಡ್ರಿ ಎಸಿತವ್ರು ಹಿಂಗೆ ಎಸಿದ್ಬಿಟ್ಟು ಕೆಲಸ ಮಾಡಿ ಆಮೇಲೆ ಆರತಿ ಮತ್ತೆ ಅದರಲ್ಲಿ ತಂಬಿಟ್ಟೆಲ್ಲ ಇರುತ್ತೆ, ಅವನ್ನೆಲ್ಲ ಎತ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾರೆ. ಆಮೇಲೆ ಇಲ್ಲಿಂದ ಇನ್ನೊಂದು ಆರತಿ ಇದೆ ಇನ್ನೊಂದು ದೇವಸ್ಥಾನಕ್ಕೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಇದೇ ತರ ಆರತಿ ಎತ್ಕೊಂಡು ಅಲ್ಲಿಗೆ ಹೋಗ್ತೀವಿ. ಏನಂತಾರೆ ಇದು? ಆರತಿನೇ ತಾನೆ? ಆರತಿ. ಊರು ದೇವರು, ಮನೆ ದೇವರು ಅಂತೀವಿ ನಾವು. ಹಿಂದೆ ಇರೋದು ಅದೇ ಮೇನ್ ದೇವರು. ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸೋದು ಗೊತ್ತಿಲ್ಲ. ಇಷ್ಟಿದೆ, ಇನ್ನ ಮುಂದೆ ತೋರ್ಸೋಣ. ಜೊತೆಗೆ ನಾಗರಾಜ್ ನಾಯಕ್ ಅವರು ಇದ್ದಾರೆ. ನಿನ್ನೆಯಿಂದ ಫುಲ್ ಬಿಸಿ ಇದ್ದಾರೆ. ಸೊ ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡಿದ್ರು ಬೆಳಗ್ಗೆಯಿಂದ, ಏನ್ ಮಾಡಿದ್ರು ಕೇಳೋಣ ಬನ್ನಿ. ಹೇಳಪ್ಪ. ಎಲ್ಲ ವಿಡಿಯೋ ಕಳಿಸಿದ್ದೀರಲ್ಲ, ಏನ್ ಮಾಡಿದೆ? ಎಲ್ಲ ವಿಡಿಯೋ ಕಳಿಸಿದ್ದೀರಲ್ಲ, ಏನ್ ಮಾಡಿದ್ದೀರ ಇದೇ ನೋಡ್ತಾ ಇದೆಯಲ್ಲ ಮಾಡಿರೋದೆಲ್ಲ. ನೋಡ್ತಾನೆ ಇದೆಯಾ ಏನೇನು ಮಾಡಿದ್ದೀನಿ ಅಂತ. ನಾಚಿಕೆ ಮಾತಾಡ್ತಾ ಇಲ್ಲ. ಇವಾಗ ಇನ್ನು ಟ್ರೈನಿಂಗ್ ಕೊಡ್ತಾ ನಾವು ಪುಣ್ಯ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಹೇಳಿ, ಪರವಾಗಿಲ್ಲ. ನಾವು ಬಿ ಪರ್ಫೆಕ್ಟ್. ನಮ್ಮಪ್ಪ ಇವಾಗ ನಾಚಿಕೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಸಾಯಂಕಾಲ ಮೇಲೆ ಸಿಗಬಾರ್ದು. ನಮ್ಮ ಗಾಡಿ ಸುಬ್ರಹ್ಮಣ್ಯ ದೇವಸ್ಥಾನ. ಐ ಮೀನ್ ಇವಾಗ ಮಾಡ್ತಾ ಇರೋ ಊರಬ್ಬ ಇದು ಗಾಡಿ ಸುಬ್ರಹ್ಮಣ್ಯದಲ್ಲ ಗೈಸ್, ನಮ್ಮ ಊರಿಂದು ದೇವ್ರು ಅವಲೇ ತೋರಿಸಿದ್ನಲ್ಲ, ಮನೆ ದೇವರು ಇದು ಊರಿಂದೆ. ಸೊ ಅಲ್ಲಿಂದು ಎಷ್ಟು ಹತ್ರ ಅಂದರೆ ಇದು ಬಂದರೆ 2 ಹೆಜ್ಜೆ. ಹೋದರೆ ಒಳಗಡೆ ಜಾಸ್ತಿ ರಶ್ ಇರುತ್ತೆ. ಸೊ ನಾವು ನಾಳೆಗಿದೆ ಹೋಗೋಣ ಅಂತ. ರಿಟರ್ನ್ ವಿ ಆರ್ ಗೋಯಿಂಗ್ ಟು ಏನು ಇಲ್ವಲ್ಲ ಇಲ್ಲಿ. ಆರಾಮ. ಸೊ ಗೈಸ್, ಇವಾಗ ನೀವು ಅವಾಗಲೇ ನೋಡಿರ್ಬೋದು ಇದ್ರ ಹಿಂದಿನ ವಿಡಿಯೋಗಳಲ್ಲಿ ಆರತಿ ಎತ್ಕೊಂಡು ಹೋಗಿರೋ ವಿಡಿಯೋ. ಅದು ಹೂದಲ್ಲಿ ಆ ಥರ ಎಲ್ಲ ಆರತಿ ಮಾಡ್ಕೊಂಡು ನಮ್ಮ ಕಡೆ ಎತ್ಕೊಂಡು ಹೋಗ್ತೀವಿ ಗೈಸ್. ನಾವು ಇವಾಗ ತಿನ್ನಕ್ಕೆ ಹುಡುಕ್ತಾ ಇದೀವಿ ಗೈಸ್. ನಮ್ಮೂರಲ್ಲಿ ಏನೂ ಸಿಗ್ತಾ ಇಲ್ಲ. ಸೊ ಅದಿರಲಿ, ಆರತಿ ಎಲ್ಲ ಮಾಡ್ಕೊಂಡು ಗೈಸ್ ನಾವು ಆ ಥರ ಎತ್ಕೊಂಡು ಹೋಗ್ತೀವಿ. ಆರತಿ ಪಾತ್ರೆ ಒಳಗಡೆ ಏನಿರುತ್ತೆ ಅಂದರೆ, ಏನಿರುತ್ತಪ್ಪ ಇದರಲ್ಲಿ ಅಕ್ಕಿ ಹಾಕಿರ್ತಾರಂತೆ. ಅಕ್ಕಿ ಆದಮೇಲೆ ಅದ್ರಲ್ಲಿ ಅಕ್ಕಿ ಹಾಕಿರ್ತಾರೆ ಗೈಸ್. ಆರತಿ ಇಲ್ಲಿ ಏನೋ ಸಿಗುತ್ತೆ ನೋಡಪ್ಪ, ಇದೆ. ಸೊ ಆ ಥರ ತಂಬಿಟ್ಟಲ್ಲಿ ಆರತಿ ಮಾಡಿಕೊಂಡು ಆ ಆರತಿ ಮೇಲೆ ದೀಪ ಇಟ್ಕೊಂಡು ಆರತಿ ಎತ್ಕೊಂಡು ಹೋಗ್ತೀವಿ ಗೈಸ್. ಅದಕ್ಕೆ ಈ ಥರ ಹೂವಲ್ಲಿ ಹೂವು ಎಲ್ಲ ಇಟ್ಟು ಡೆಕೋರೇಷನ್ಸ್ ಎಲ್ಲ ಮಾಡ್ತೀವಿ. ಆ ಕಡೆ ಹೋಗಂತರಿ. ಏನಪ್ಪಿ
ಏನು ಕಟ್ ಮಾಡ್ಬಿಟ್ಟ? ಇಲ್ಲ ಅದೇ ಆರತಿ. ಸೊ ಅದ್ರ ಅಲ್ಲಿ ಮುಗೀತು ಗೈಸ್. ಇನ್ನ ಒಂದು ಕಡೆ ಹೋಗಬೇಕು, ಅದು ಸ್ವಲ್ಪ ದೂರ. ಸೊ ಒಂದು ಆರತಿ ಮಾಡಿದ್ಮೇಲೆ ತಿರ್ಗಾ ವಾಪಸ್ ಮನೆಗೆ ಹೋಗಿ ಆರತಿನ ಇಟ್ಬಿಟ್ಟು ಇನ್ನೊಂದು 1 hour 2 hours ಬಿಟ್ಬಿಟ್ಟು ಇನ್ನೊಂದು 2 hour ಬಿಟ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಮತ್ತೆ ಅಲ್ಲಿಗೆ ಹೋಗ್ತೀವಿ. ಆ ದೇವ್ರಿಗೆ ಇನ್ನೊಂದು ಸಪ್ಲಮ್ಮ ದೇವರು ಅಂತ ಇದೆ ಗೈಸ್, ಅಲ್ಲಿ ಆ ಕಡೆಗೆ ಹೋಗ್ತೀವಿ. ಅಲ್ಲಿ ಆರತಿ ಎತ್ಕೊಂಡು ಒಂದು ಕೋಳಿ ಕೂಡ ತೊಗೊಂಡೋಗ್ಬಿಟ್ಟು ಅಲ್ಲೊಂದು ಕೋಳಿ ಕುಯ್ಕೊಂಡು ತೊಗೊಂಡ್ಬಿಡ್ತೀವಿ. ಎಲ್ಲರೂ ಖುಷಿ ಆಗ್ಬಿಟ್ಟವ್ರೆ. ಎಲ್ಲ ಪಾಪ ಹಾಯ್ ಹಾಯ್ ಅಂತವ್ರೆ. ನಮ್ಗೆ ಯಾವ ಸಂದಿಲ್ ಯಾರು ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ರನ್ನ ಮೀಟ್ ಮಾಡ್ಸೋಣ ಆಮೇಲೆ ಒಂದೊಂದು ಇದಕ್ಕೆ. ಸೊ ಇದೇ ದೇವಸ್ಥಾನ ಗೈಸ್, ಪಟೇಲಮ್ಮನ ದೇವಸ್ಥಾನ. ಮೇಕೆ ಎಲ್ಲ ಕುಯ್ತಾರೆ. ನಮಸ್ಕಾರ. ನಮ್ಗೆ ಅಂದ್ರೆ ಫ್ರೀ ಆಗಿ ಬಿಡ್ತಾರೆ ಇವರು. ಊರವರು ಅಂದ್ರೆ ಆ ಥರ ಏನಿಲ್ಲ. ಯಾವ ಚಾನಲ್? ನಮ್ದು ಅರ್ಪಿ ಸೋನಾ ಡೈರೀಸ್. ಸೋನಾ ಡೈರೀಸ್ ಇನ್ಸ್ಟಾಗ್ರಾಮ, ಯೂಟ್ಯೂಬ್ ಎರಡು ಎರಡೂನಾ? ಹಾಂ. ನಾನು ಮತ್ತೆ ಫಾಲೋ ಮಾಡ್ತೀನಿ. ಓಕೆ, ನಮ್ಗೊಬ್ರು ಫಾಲೋವರ್ಸ್ ಆದರು. ಓಕೆ, ಅವ್ರು ನೋಡಿ, ಅವರು ರಂಗನಾಥ್ ಅಂತೇಳಿ. ಹಾಂ, ಅವ್ರ ಹತ್ರ ಮಾತಾಡಿ ಸ್ವಲ್ಪ. ಅವ್ರು ರಂಗನಾಥ್ ಅಂತೇಳಿ ಗೇಟ್ ಇನ್ಚಾರ್ಜ್ ಅವರೇ. ಇವರೇನಾ ಗೇಟ್ ಇನ್ಚಾರ್ಜ್? ಅವರೇ. ಆದ್ರೆ ಎಲ್ರಿಗೂ 10 ರೂಪಾಯಿ ಟಿಕೆಟ್. ಕಾರು ಇನ್ನ ಇಲ್ಲ, ನಾಳೆ ನಮ್ದು. ಅಲ್ಲ, ಈಗ ಇಲ್ಲಿ ಇವಾಗಿನ ಪಟೇಲಮ್ಮನ್ ಮುಗೀತು. ಇವಾಗ ಅಲ್ಲೇ ಹೋಗ್ತೀವಲ್ಲ, ಸಪ್ಲಮ್ಮಂಗೆ ಹೋಗ್ತೀವಿ, ಮತ್ತೆ ಇನ್ನೊಂದು ಆರತಿ ಎತ್ಕೊಂಡು. ಇವಾಗ ಅಲ್ಲಿ ಕೋಳಿ ತರಕ್ ಹೋಗ್ತಾ ಇದ್ದೀರಾ? ಇಲ್ಲ ಸುಮ್ಮನೆ ಒಂದು ಕೋಳಿ ಎಲ್ಲ ಅವಲ್ಲೇ ತಗೊಂಡೋದ್ವಲ್ಲ, 4 ಕೋಳಿ, 2 ಕೋಳಿ. ಇಲ್ಲ, ನಾವ್ ಇಲ್ಲಿ ಕೊಟ್ಟಿಲ್ಲ, ನಾವ್ ಅಲ್ಲಿ ಕೊಡ್ತೀವಿ. ಇನ್ನೊಂದು ಮುನೇಶ್ವರಂ ಅಂತ ಐತೆ, ಅಲ್ಲೊಂದು ಸ್ವಲ್ಪ ಅದೇ ಕನ್ಫ್ಯೂಷನ್ ನಮ್ಗೆ. ನೋಡ್ರಿ, ಅವರೇ ರಂಗನಾಥ್ ಅಂತ ಹೇಳಿ. ಅವ್ರದೊಂದು ನೋಡ್ರಿ, ಅವರೇ ಅಂತ ಇನ್ಚಾರ್ಜ್. ಇವರೇ ಫೇಮಸ್ ಅಂತ ನೋಡ್ರಿ. ಇನ್ಚಾರ್ಜ್ ಹಾ, ದೊಡ್ಡವ್ರು ಇರ್ತಾರೆ. ಬಟ್ ಇವಾಗ ಸದ್ಯ ಇಲ್ಲಿರೋರಲ್ಲಿ ಹೇಳಿದ್ ನಮ್ಮಿದ್ರಲ್ಲಿ ಹಾ, ಇಲ್ಲಿರೋದ್ರಲ್ಲಿ ಇವಾಗ ಆರ್ಪಿ ಸೋನಾ ಡೈರೀಸ್. ಓಕೆ, ಡನ್. ನಾ ಚೆಕ್ ಮಾಡಿ ಫಾಲೋ ಮಾಡ್ತೀನಿ. ಡನ್, ಥ್ಯಾಂಕ್ ಯು. ನೋಡಿ ಗೈಸ್, ಊರಿಂದ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲೇ ನಮಗೆ ಗೈಸ್ ಇವಾಗ ಹೆಂಗೆ ಗೈಸ್ ಅಂದ್ರೆ, ನಮ್ದು ನೋಡ್ಬೋದು ನೀವು, ಹತ್ತತ್ರ ನಾವು 2,000 ಹತ್ತತ್ರ ಸಬ್ಸ್ಕ್ರೈಬರಲ್ಲಿ ಇದೀವಿ ಇವಾಗ. ಸೊ ನಾವು ಊರಿಂದ ರಿಟರ್ನ್ ಹೋಗೋ ಅಷ್ಟರಲ್ಲಿ ಗೈಸ್, ನನ್ಗನ್ಸೋ ಪ್ರಕಾರ 2,000 ಕಂಪ್ಲೀಟ್ ಆಗ್ಬಿಡುತ್ತೇನೋ. ಮೊನ್ನೆ ಇಲ್ಲೊಂದು ಹಲಸಿನ ಹಣ್ಣು ತಿಂದಿದ್ವಿ. ಇವಾಗ ಏನು ಸಿಕ್ಕಿಲ್ಲ ನಮಗೆ ಅಂದ್ರೆ, ಅದೇ ಹಲಸಿನ ಹಣ್ಣು ತಿನ್ಕೊಳ್ಳೋದು ಅಷ್ಟೇನೆ. ಹಸಿದಾಗ ಹಲಸಿನ ಹಣ್ಣು ನೋಡಿ ಇಟ್ಕೊಂಡಿರ್ತಾರೆ, ಇಲ್ಲಿಂದನೇ ಎತ್ಕೊಂಡು ಹೋಗಿದ್ವಿ. ಇಲ್ಲಿ ಈ ಅಂಕಲ್ ಹತ್ರ ತಗೊಂಡಿದ್ವಿ ನಾವು. ಇದೇ ಅಂಕಲ್ ಹತ್ರ ಹೀಗೆ ಬಿಟ್ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ ತಗೊಂಡೋಗಿ ಮನೇಲಿ ಹೋಗ್ತಿದ್ವಿ. ಚೆನ್ನಾಗಿತ್ತು ಗೈಸ್, ಒಳ್ಳೆ ಸ್ವೀಟ್ ಆಗಿ. ನೋಡಿ ಮಂಗನ್ ಮರಿ ಸೇಮ್ ನಿಂತಾರೆ, ನಿಂತರನೈತೆ ಮಂಗನ್ ಮರಿ. ನಮ್ಮ ಅಪ್ಪಂತ ಹೌದು, ಕರೆಕ್ಟ್. ಆಕ್ಚುಲಿ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪಂಗೆ ಕೇಳಿದ್ದೆ, ನಾನು ಚಿಕ್ಕವನಿದ್ದಾಗ, ನಿಂತರನೈತಲ್ಲಪ್ಪ ಅಂತ ನಮ್ಮ ಅಪ್ಪ ಹೇಳಿದ್ರು. ಅದೇ ಕೋತಿಗೆ, ಇಲ್ಲಿ ಜಾಸ್ತಿ ಕೋತಿಗಳಿದ್ವು, ಹೆವಿ ಇದ್ವು ಕೋತಿಗಳು. ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟವೆ. ನೋಡಿ ನಾವಪ್ಪ ಅದೇ ಹಂಗೆ ಅಂದಿದ್ದು. ಆ ಕೋತಿಗಳನ್ನ ನೋಡಿ ನಾನು ಅದೇ ಥರ ಆಗ್ಬಿಟ್ಟಿದ್ದೀನಿ ಅನ್ನೋ ಥರ. ಅವ್ರು ನಾವಪ್ಪ, ನಾನಲ್ಲ. ಈಗ ಏನೇನು ಹುಡುಕ್ತಾ ಇದೀವಿ ಗೈಸ್ ತಿನ್ನಕ್ಕೆ. ಇಲ್ಲಿ ಬಿಸ್ಕೆಟು, ಬನ್ನು, ಬ್ರೆಡ್ಡು ಎಲ್ಲ ಹಾಯ್ ಮಾಡ್ತಾವ್ರೆ. ಸೊ ನಮಗೂ ಗೊತ್ತಿರಲಿಲ್ಲ. ಪರಿಚಯ ಇಲ್ಲ ಅಂದ್ರೂ ಹಾಯ್ ಬಾಯ್ ಅಂತೆಲ್ಲ ಹೇಳ್ತಾರೆ. ಅದಕ್ಕೆಲ್ಲ ಒಂಥರ ಎಲ್ಲ ಚಿರ್ಮುರಿ ಕಾಣಿಸ್ತೈತೆ. ಒಂಥರ ಚೆನ್ನಾಗಿದೆ, ಪಾಸಿಟಿವ್ ವೈಬ್ಸ್ ನಮ್ಮೂರಲ್ಲಿ. ಹೌದು, ಮುಂಚೆನೇ ಗೊತ್ತಿರೋ ದಿನ ಬಂದು ಮಾಡ್ತೀನಿ ಗೈಸ್ ಇಲ್ಲಿ ವ್ಲಾಗು. ಇಲ್ಲೇನು ಸಿಗಲ್ಲ, ಏನಕ್ಕೆ ಹೋಗ್ತಾ ಇದೀನಿ ಅಂತ ಗೊತ್ತಿಲ್ಲ ಗೈಸ್. ಅಲ್ಲಿ ಯಾವುದೋ ಒಂದು ಅಂಗಡಿ ನೋಡಿ ನೆನಪು ಗೈಸ್, ನೋಡೋಣ. ಮುಂಚೆ ಎಲ್ಲ ನಮ್ಮೂರಲ್ಲಿ ಹೆಂಗಿದು ಗೊತ್ತಾ ಅಂಗಡಿಗಳೆಲ್ಲ. ಇವಾಗಲೇ ಎಲ್ಲ ತುಂಬ ಕಡಿಮೆ ಆಗ್ಬಿಟ್ಟವು ಅಂಗಡಿಗಳು. ನೋಡಿ, 108 ಅಡಿದ ವಿಗ್ರಹ ಮೇ ಬಿ ಮಾಡ್ತಾರೆ ಅನ್ಸುತ್ತೆ, ಮಾಡಿಲ್ಲ, ಮಾಡ್ತಾರೆ. ಸೊ ಗೈಸ್, ಅದೇ ಸಮರಿ ಹೇಳೋದಾದರೆ, ಇವಾಗಲೇ ನೋಡಿರ್ಬೋದು ಆ ಥರ ಎಲ್ಲ ಇರುತ್ತೆ. ಅದು ಪಟೇಲಮ್ಮ. ಅದು ನೆಕ್ಸ್ಟ್ ಸಪ್ಲಮ್ಮಂದು ಮಾಡ್ತೀನಿ. ಹಾಂ, ಇವಾಗ ನೆಕ್ಸ್ಟ್ ಮೇ ಬಿ ಇಷ್ಟು ನಾನು ಒಂದು ಪಾರ್ಟ್ 1 ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪಾರ್ಟ್ 2ಗೆ ಸಪ್ಲಮ್ಮಂದು ಮಾಡ್ತೀವಿ ಗೈಸ್. ಯಾಕಂದರೆ ಅದು ನಮ್ಮ ಅಕ್ಕ ಹೇಳ್ದಂಗೆ, ನಾವು 6 ಗಂಟೆಗೋ ಏನಾದರೂ ಹೋದರೆ ಅಲ್ಲಿ ಬರೋಕ್ಕೆ 12 ಗಂಟೆ ಆಗುತ್ತಂತೆ ಮಧ್ಯರಾತ್ರಿ ಅಲ್ಲಿಂದ ರಿಟರ್ನು. ಕೆರೆ ನೀರು ಎಷ್ಟಿತ್ತು ಗೊತ್ತಾ ಗೈಸ್, ನೀರು ಇಲ್ಲಿವರೆಗೂ ಬರೋದು. ಇವಾಗ ನೀರೇ ಇಲ್ಲ. ಅವಾಗ ಸ್ವಲ್ಪ ದಿನ ಇದೊಂಥರ ಟೂರಿಸ್ಟ್ ಪ್ಲೇಸ್ ಆಗ್ಬಿಟ್ಟಿತ್ತು, ಬರೋರೆಲ್ಲ ನಿಲ್ಸ್ಕೊಳ್ಳೋರು. ಅಂದರೆ ಏನು ಅಂದರೆ, ಅದು ನೀರೇ ಕಡಿಮೆ ಆಗ್ಬಿಟ್ಟಿದೆ. ಮೇಯ್ನ್ ಬೇಕಾಗಿರೋದೇ ನೀರು, ಆ ನೀರೇ ಇಲ್ಲ ಅಲ್ಲಿ. ಆ್ಯಂಡ್ ಗೈಸ್, ನಾನು ಈ ಥರ ಟಮಟೆಗಳ ಸೌಂಡ್ ಹತ್ರ ಇದ್ದಾಗ ನಾನು ಮಾತಾಡಿದ್ದೀನಿ, ಬಟ್ ಅದು ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಜಸ್ಟ್ ಆ ವೈಬ್ ಇರಲಿ ಅಂದ್ಬಿಟ್ಟು. ಆ್ಯಂಡ್ ನಮಗೂ ನಾನು ಮೊದಲೇ ಗೈಸ್, ನಾನು ಲಾಸ್ಟ್ 8 ವರ್ಷ ಆಯಿತಾ, 9 ವರ್ಷನ 10 ವರ್ಷ ಅಂತೆ, 8 ವರ್ಷ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಒಬ್ಬರು 9 ವರ್ಷ ಅಂತಾರೆ, ಒಬ್ಬರು 10 ವರ್ಷ ಅಂತಾರೆ, ಒಬ್ಬರು 8 ವರ್ಷ ಅಂತಾರೆ ಲಾಸ್ಟ್ ಮಾಡಿ. ಸೊ ಯಾರಿಗೂ ಐಡಿಯಾನೇ ಇಲ್ಲ ಕರೆಕ್ಟಾಗಿ ಎಷ್ಟು ವರ್ಷ ಆಗೈತೆ ಅಂತಲೇ.
ಅದಕ್ಕೇನೆ ನಾನು ಇವಾಗ ಒಂದು 8ರಿಂದ 10 ವರ್ಷ ಅಂತ ಅನ್ಕೊಂಡು ಸುಮ್ಮನಾಗಿದ್ದೀನಿ. ಅಯ್ಯಪ್ಪ ಇಲ್ಲೆಲ್ಲ ನೀರು ಬರೋದು ಮುಂಚೆ, ಇವಾಗೆಲ್ಲ ನೀರು ಹರಿಯೋದು ಇಲ್ಲಿಂದ ಆ ಕಡೆಗೆ. ಅದಕ್ಕೇನೆ ಗೈಸ್ ಇದೊಂಥರ ಇವಾಗ ನಮಗೂ ನೆನಪಿರುತ್ತೆ ನೆಕ್ಸ್ಟಿಂದ ಬೇರೆ ನಾವೆಲ್ಲ ಮಾಡಬೇಕಲ್ಲ, ಇನ್ನು ನೆಕ್ಸ್ಟ್ 5 ವರ್ಷಕ್ಕೆ ಇರೋದು. ಇವಾಗ ನಾವೇ ಮಾಡ್ತಾ ಇರೋದು, ಬಟ್ ಎಲ್ಲ ಎಂತಾರೆ ಮುಂದೆ ನಾವು ಒಪ್ಪ ನಿಂತವ್ರಲ್ಲ ಎಲ್ಲದಕ್ಕೂ. ಸೊ ಅವ್ರಿಗೆಲ್ಲ ಐಡಿಯಾ ಐತೆ ಏನೇನು ಮಾಡ್ತಾರೆ ಅಂತ. ಎಲ್ಲ ವೀಡಿಯೋ ನೋಡ್ಕೊಳ್ಳೋದು ನೆಕ್ಸ್ಟ್ ಇವಾಗ ಅದೇ 5 ವರ್ಷ ಆದ್ಮೇಲೆ ಅಲ್ಲ ಮಾಡೋದು. 5 ವರ್ಷ ಗೈಸ್ ಮತ್ತೆ ಮಾಡ್ತೋಗ್ಬಿಟ್ಟಿರ್ತೀನಿ ನಾನು, ಮೊದಲೇ ನೆನಪಿರಲ್ಲ ನನಗೆ, ಮತ್ತೆ ಮರ್ತೋಗ್ಬಿಟ್ಟಿರ್ತೀನಿ. ಅದಕ್ಕೇನೆ ಇವಾಗ ಆಮೇಲೆ ನಾನು ಏನು ಮಾಡ್ತೀನಿ, 5 years ಬ್ಯಾಕ್ ನಮ್ಮ ವೀಡಿಯೋಗೆ ಬಂದ್ಬಿಟ್ಟು ನೋಡ್ಕೊತೀನಿ ಹೇಗೆ ಎತ್ತ ಹೇಗೆ ಮಾಡಿದ್ವಿ, ಏನೇನು ಮಾಡಿದ್ವಿ. ಆ ಮೇಕೆ ಮತ್ತೆ ಕೋಳಿದೆಲ್ಲ ನೆನಪೈತೆ, ಬಟ್ ಅದು ಪ್ರೊಸೀಜರ್ಸ್ ಎಲ್ಲ ಇರುತ್ತೆ, ಏನೇನೋ ನಮಗೆಲ್ಲ ಗೊತ್ತಿಲ್ಲ ಅಷ್ಟೇ ಎಕ್ಸಾಕ್ಟಾಗಿ ಪ್ರೊಸೀಜರ್ಸ್ ಎಲ್ಲ. ಓಕೆ ಗೈಸ್, ನೆಕ್ಸ್ಟ್ ಸಿಗೋಣ.